ಮದುವೆ ಅಂತ ಹೇಳಿದ್ರೆ ಅದರದೇ ಆದಂತಹ ವಿಶೇಷ ಸಂಪ್ರದಾಯಗಳು ಇರುತ್ತೆ. ವಿವಾಹ ಸಂಭ್ರಮ ಎಂದಮೇಲೆ ಸಾವಿರಾರು ಜನರು ಭಾಗಿಯಾಗಿ ನವಜೋಡಿಗೆ ಶುಭ ಹಾರೈಸಿ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಉಡುಗೊರೆಗಳನ್ನು ಕೂಡ ನೀಡುವಂಥದ್ದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದು. ಉಡುಗೊರೆ ನೀಡಿಲ್ಲ ಎಂದರೆ ಮದುವೆಯಲ್ಲಿ ಹಣವನ್ನು ಮುಯಿ ನೀಡುವಂಥದ್ದು ಕೂಡ ಇದೆ. ಈಗೀಗ ಎಲ್ಲಿ ನೋಡಿದ್ರೂ ಹೆಚ್ಚು ಜನ ಫೋನ್ಪೇ, ಪೇಟಿಎಂ, ಗೂಗಲ್ ಪೇನಿಂದ ಹಣ ಪಾವತಿ ಮಾಡ್ತಿದ್ದಾರೆ. ಹೀಗಾಗಿ ಕೇರಳದ ವ್ಯಕ್ತಿ ಒಬ್ಬರು ತನ್ನ ಮಗಳ ಮದುವೆಗೆ ಬಂದವರಿಗೆ ಅನುಕೂಲವಾಗಲಿ ಎಂದು ಪೇಟಿಎಂ QR ಕೋಡನ್ನು ತಮ್ಮ ಜೇಬ್ಗೆ ಟ್ಯಾಗ್ ಮಾಡಿಕೊಂಡಿದ್ದಾರೆ. ಇದರಿಂದ ಮದುವೆಗೆ ಬಂದವರು ಮುಯಿ ಮಾಡಬೇಕು ಎಂದರೆ ಫೋನ್ನಿಂದ ಸ್ಕ್ಯಾನ್ ಮಾಡಿ ಹಣ ಪಾವತಿಸಿದರೆ ಸಾಕು. ಸದ್ಯ ಮದುವೆಯಲ್ಲಿ ಇದೊಂದು ವಿಡಿಯೋ ಹೊಸ ಟ್ರೆಂಡ್ನಂತೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಮದುವೆಗೆ ಬಂದ ಜನರಂತೂ ಒಬ್ಬರಾದ ಮೇಲೆ ಒಬ್ಬರಂತೆ ಅವರ QR ಕೋಡನ್ನು ಸ್ಕ್ಯಾನ್ ಮಾಡಿ ಹಣ ಪಾವತಿಸಿದ್ದಾರೆ. ಒಬ್ಬರು ₹1000 ಪಾವತಿ ಮಾಡಿ ಕ್ಯಾಮೆರಾಗೆ ತೋರಿಸಿದ್ದಾರೆ. ಮಗಳ ಮದುವೆಯಲ್ಲಿ ತಂದೆ ಈ ರೀತಿ QR ಕೋಡ್ ಟ್ಯಾಗ್ ಮಾಡಿಕೊಂಡಿದ್ದಕ್ಕೆ ನೆಟ್ಟಿಗರು ಪರವಿರೋಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲವೊಬ್ಬರು ಅಂತೂ ಫುಲ್ ತಮಾಷೆ ಮಾಡಿದ್ದಾರೆ.